ನವೋದಯ ಅಕಾಡೆಮಿ. ಇವತ್ತು ನಾವು ಫ್ರ್ಯಾಕ್ಷನ್ಸ್ ಅಂದರೆ ಭಿನ್ನರಾಶಿ ಮಾಡ್ತಾ ಇದ್ದೀವಿ. ಹಾಗಾದರೆ ಫ್ರ್ಯಾಕ್ಷನ್ಸ್ ಅಂದರೆ ಏನು ನೋಡಿ, ಪೂರ್ಣದ ಒಂದು ಭಾಗ ಅಂತ ಹೇಳ್ತೀವಿ. ಅಂದರೆ ನನ್ನ ಹತ್ರ ಏನೋ ಒಂದಿದೆ, ಅದರಲ್ಲಿ ಸ್ವಲ್ಪ ಹಂಚು ತಿಂತಾ ಇದ್ದೀನಿ, ಆ ಹಂಚೋದಕ್ಕೆ ನಾವು ಭಿನ್ನರಾಶಿ ಅಥವಾ ಫ್ರ್ಯಾಕ್ಷನ್ಸ್ ಅಂತ ಹೇಳ್ತೀವಿ. ಇದರಲ್ಲೂ 3 ಟೈಪ್ಸ್ ಬರ್ತವೆ. ಒಂದು ಸಮಭಿನ್ನ ರಾಶಿ, ವಿಷಮ ಭಿನ್ನ ರಾಶಿ ಮತ್ತು ಮಿಶ್ರ ಭಿನ್ನ ರಾಶಿ. ಅಂದರೆ ಪ್ರಾಪರ್ ಫ್ರ್ಯಾಕ್ಷನ್, ಇಂಪ್ರಾಪರ್ ಫ್ರ್ಯಾಕ್ಷನ್, ಮಿಕ್ಸ್ಡ್ ಫ್ರ್ಯಾಕ್ಷನ್. ಅಂದರೆ ತುಂಬ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಒಂದೇ ಲೈನಲ್ಲಿ. ಪ್ರಾಪರ್ ಫ್ರ್ಯಾಕ್ಷನ್ ಅಂತಂದರೆ ಇಲ್ಲಿ ಕೆಳಗಡೆ ಒಂದು ಸಂಖ್ಯೆ, ಮೇಲ್ಗಡೆ ಒಂದು ಸಂಖ್ಯೆ ಬರುತ್ತೆ. ಕೆಳಗಡೆ ಸಂಖ್ಯೆ ದೊಡ್ಡದಿದ್ದು ಮೇಲ್ಗಡೆ ಸಂಖ್ಯೆ ಚಿಕ್ಕದಿದ್ರೆ ಇದಕ್ಕೆ ಪ್ರಾಪರ್ ಫ್ರ್ಯಾಕ್ಷನ್, ಸಮಭಿನ್ನ ರಾಶಿ ಅಂತ ಹೇಳ್ತೀವಿ. ಇದು ಯಾವಾಗಲೂ ಕೂಡ ಒಂದಕ್ಕಿಂತ ಕಡಿಮೆ ಇರುತ್ತೆ, ಒಂದಕ್ಕಿಂತ ಕಡಿಮೆ ಇರುತ್ತೆ ಅಂತ ಒಂದರಲ್ಲೇ ಹಂಚ್ತೀವಿ ಅಂತೇಳಿ. ಇಲ್ಲಿ ಅಂಶ ದೊಡ್ಡದಾಗಿರುತ್ತೆ, ಛೇದ ಚಿಕ್ಕದಾಗಿರುತ್ತೆ. ಅಂದರೆ ನ್ಯೂಮರೇಟರ್ ದೊಡ್ಡದಾಗಿರುತ್ತೆ, ಡಿನಾಮಿನೇಟರ್ ಚಿಕ್ಕದಾಗಿರುತ್ತೆ. ಇದು ಯಾವಾಗಲೂ ಕೂಡ ಒಂದಕ್ಕಿಂತ ಜಾಸ್ತಿ ಇರುತ್ತೆ. ಅಂದರೆ ನಾವು ನನ್ನ ಫ್ರೆಂಡಿಗೆ ಇಲ್ಲಿ 3 ರೊಟ್ಟಿ ತೊಗೊಂಬಂದು ನನ್ನ ಫ್ರೆಂಡಿಗೆ ಇದು ಫುಲ್ ಕೊಟ್ಟೆ, ಇದು ಫುಲ್ ಕೊಟ್ಟೆ, ಇದು ಅರ್ಧ ಕೊಟ್ಟೆ ಅಂತಂದರೆ ಇದನ್ನು ನಾನೇನು 2.5 ಅಂತಲೂ ಹೇಳ್ತೀನಿ. ಅಥವಾ ಇದನ್ನು ಮಿಶ್ರ ಭಿನ್ನ ರಾಶಿಗೆ ಪರಿವರ್ತನೆ ಮಾಡಿದಾಗ ಅದನ್ನು ಈ ಥರನೂ ಕೂಡ ಹೇಳ್ತೀವಿ. ಆಯಿತಾ? ಇದು ಒಂದಕ್ಕಿಂತ ಹೆಚ್ಚಿರುತ್ತೆ. ಒಂದು ಹೋಲ್ ನಂಬರ್, ಆಯಿತಾ, ಪೂರ್ಣ ಸಂಖ್ಯೆ ಜೊತೆಗೆ ಒಂದು ಸಮಭಿನ್ನ ರಾಶಿ ಬಂದರೆ ಇದಕ್ಕೆ ನಾವು ಮಿಶ್ರ ಭಿನ್ನ ರಾಶಿ ಅಂತ ಹೇಳ್ತೀವಿ, ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ. ಆಯಿತಾ? ನಮಗೆ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಏನು ಕೇಳಬಹುದು ಅಂತಂದರೆ, ನ್ಯೂಮರೇಟರ್ ಅಂದರೆ ಏನು, ಡಿನಾಮಿನೇಟರ್ ಅಂದರೆ ಏನು, ಪ್ರಾಪರ್ ಫ್ರ್ಯಾಕ್ಷನಲ್ಲಿ ಅಂಶ ದೊಡ್ಡದಿರುತ್ತೆ, ಛೇದ ದೊಡ್ಡದಿರುತ್ತೆ, ಇಂಪ್ರಾಪರ್ ಫ್ರ್ಯಾಕ್ಷನ್ ಮತ್ತು ಮಿಕ್ಸ್ಡ್ ಫ್ರ್ಯಾಕ್ಷನ್. ಆಯಿತಾ? ಅದರಲ್ಲಿ ಡೆಫಿನೇಷನ್ಸ್ ಯಾವುದೂ ಕೇಳಲ್ಲ, ಆ ಡೆಫಿನೇಷನ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳಬಹುದು. ಹಾಗಾದರೆ ಈ ಪ್ರಶ್ನೆ ನೋಡಿ, ಮೊದಲನೇ ಪ್ರಶ್ನೆ ಇಲ್ಲಿ ನಾನೇನು ತಗೊಂಡಿದ್ದೀನಿ ಅಂತಂದರೆ, ಈ ಥರ ಪ್ರಶ್ನೆಗಳು ಸಾಕಷ್ಟು ಕ್ವಶನ್ ಪೇಪರಲ್ಲಿ ಬಂದಿದ್ದಾವೆ. ದ ಫ್ರ್ಯಾಕ್ಷನ್ ಆಫ್ ದ ಕಲರ್ಡ್ ಪೋರ್ಷನ್ ಇನ್ ದ ಫಿಗರ್ ಈಸ್, ಬಣ್ಣ ಬಳಿದ ಭಾಗವನ್ನು ಭಿನ್ನ ರಾಶಿಯಲ್ಲಿ ಬರೆಯಿರಿ. ನಾನು ಹೇಳಿದೆ ನಿಮಗೆ, ಭಿನ್ನ ರಾಶಿಯಲ್ಲಿ 2 ಅಂಶ ಇರ್ತವೆ. ಒಂದು ಮೇಲ್ಗಡೆ ಅಂಶ ಇರುತ್ತೆ, ಕೆಳಗಡೆ ಒಂದು ಛೇದ ಇರುತ್ತೆ. ಅಂದರೆ ಒಂದು ನ್ಯೂಮರೇಟರ್, ಇನ್ನೊಂದು ಡಿನಾಮಿನೇಟರ್. ಈ ಥರ ಪ್ರಶ್ನೆಯಲ್ಲಿ ನಾವು ಫಸ್ಟ್ ಡಿನಾಮಿನೇಟರ್ ಬರ್ಕೊತೀವಿ. ಡಿನಾಮಿನೇಟರ್ ಅಂದರೆ ಒಟ್ಟು ಎಷ್ಟು ಭಾಗಗಳನ್ನ ಮಾಡಿದ್ದಾರೆ. ಇದರಲ್ಲಿ 1 2 3 4 5 6 ಭಾಗ ಮಾಡಿದ್ದಾರೆ ಸರ್. ಒಟ್ಟು ಭಾಗಗಳನ್ನ ಕೆಳಗಡೆ ಬರ್ಕೊತೀವಿ. ಅದರಲ್ಲಿ ಎಷ್ಟು ಕೊಟ್ಟಿದ್ದೀವಿ ಅದನ್ನು ಮೇಲ್ಗಡೆ ಬರ್ಕೊತೀವಿ. ಎಷ್ಟು ಕೊಟ್ಟಿದ್ದೀವಿ? 1 ಭಾಗ ಕೊಟ್ಟಿದ್ದೀವಿ. ಆಯಿತಾ? ಇದಕ್ಕೆ ನಾವು ನ್ಯೂಮರೇಟರ್ ಅಂತ ಹೇಳ್ತೀವಿ, ಇದಕ್ಕೆ ನಾವು ಡಿನಾಮಿನೇಟರ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಇದಕ್ಕೆ ಅಂಶ ಅಂತ ಹೇಳ್ತೀವಿ, ಇದಕ್ಕೆ ಛೇದ ಅಂತ ಹೇಳ್ತೀವಿ. ಇದಕ್ಕೆ ನಾವು ನಮ್ಮ ಭಾಷೆಯಲ್ಲಿ ಅಂಗಿ ಅಂತ ಹೇಳ್ತೀವಿ, ಇದಕ್ಕೆ ಚಡ್ಡಿ ಅಂತ ಹೇಳ್ತೀವಿ. ಆಯಿತಾ? ಹೇಗೆ ಓದೋ ವಿಧಾನ ಹೇಗಿದು? ಇಂಗ್ಲೀಷಲ್ಲಿ 1/6 ಅಂತ ಓದಿದ್ರೆ ಕನ್ನಡದಲ್ಲಿ 6ನೇ 1 ಅಂತ ಓದ್ತೀವಿ. ಏನಂತ ಓದ್ತೀವಿ? 6ನೇ 1. ಹಾಗಾದರೆ ಆಪ್ಷನ್ಸ್ ಎಲ್ಲಿದೆ? ಸಿ ಅಲ್ಲಿದೆ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, 2ನೇ ಪ್ರಶ್ನೆ ನೋಡಿ. ರೈಟ್ 2/10 ಆಸ್ ಎ ಡೆಸಿಮಲ್. 10ನೇ 2 ದಶಮಾಂಶದಲ್ಲಿ ಬರೆಯಿರಿ. ಇಲ್ಲಿ ದಶಮಾಂಶ ರೂಪದಲ್ಲಿ ಬರೀಬೇಕು. ಸೊ ದಶಮಾಂಶದಲ್ಲಿ ಹೇಗೆ ಬರೀಬೇಕು? 10ನೇ 2 ಇದೆ. ಆಯಿತಾ? ಇಲ್ಲಿ ಒಂದು ಭಾಗಾಕಾರ ಮಾಡಬಹುದು. ಆಯಿತಾ? ಭಾಗಾಕಾರ ಹೇಗೆ? ಇದನ್ನು 2 ಭಾಗಾಕಾರ 10 ಅಂತಲೂ ಹೇಳ್ತೀವಿ. 2ನ್ನು 10ರಿಂದ ಭಾಗ ಮಾಡಿದ್ರೆ ನಮಗೆ ಉತ್ತರ ಸಿಗುತ್ತೆ. ಇದು ಒಂದು ವಿಧಾನ. ಆಯಿತಾ? ಅಥವಾ ನಾವು ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಿರೋದು, ನಮಗೆ ಅಲ್ಲಿ ಭಾಗಾಕಾರ ಮಾಡ್ಕೊತ ಕೂತ್ಕೊಳ್ಳೋಕ್ಕೆ ಸಮಯ ಇಲ್ಲ. ಇಲ್ಲಿ 10 20 30 40 ಬಂದರೆ ಈಸಿ. ಬೇರೆ ಸಂಖ್ಯೆ ಬಂದರೆ ಅನಿವಾರ್ಯ ಭಾಗ ಮಾಡಲೇಬೇಕು. 10 100 1000 ಈ ಥರ ಸಂಖ್ಯೆಗಳು ಬಂದರೆ ಈಸಿ. ಹೇಗೆಪ್ಪ ಅಂತಂದರೆ ಅಂಶವನ್ನು ಬರ್ಕೋಬೇಕು. ಕೆಳಗಡೆ ಛೇದದಲ್ಲಿ ಎಷ್ಟು 0 ಇರ್ತವೆ, ಊಟ ಮಾಡೋ ಕೈ ಕಡೆಯಿಂದ ಅಷ್ಟು ಅಂಕೆ ಬಿಟ್ಟು ಒಂದು ಬಿಂದುವನ್ನು ಇಡಬೇಕು. ಆಯಿತಾ? ಬೇಕಾದರೆ ಭಾಗ ಮಾಡಿ ನೋಡಿ, ಕಡಿಮೆ ಇದೆ, 0ಯಿಂದ ಭಾಗ ಮಾಡಿದೆ ನಾನು, 0ನೇ ಆಯಿತು. ಮತ್ತಿಲ್ಲಿ ಬಿಂದು ತಗೊಂಡು 0 ತಗೊಂಡೆ, 10 2 20 ಬಂತದೇ ಉತ್ತರ. ಅದೇ ರೀತಿ 100 ಇತ್ತಪ್ಪ, ಇಲ್ಲಿ ಇದು ನಮಗೆ ಉತ್ತರ ಬಂತು. ಆಪ್ಷನ್ ಎ ಅಲ್ಲಿದೆ. ಓಕೆ, 100 ಇದ್ದರೆ ಏನು ಮಾಡಬೇಕು ಅಂತ ಹೇಳ್ತಾ ಇದೆ. ಇಲ್ಲೇನಾದರೂ 2 ಇದೆ, ಛೇದದಲ್ಲಿ 100 ಇದೆ. ಇಲ್ಲಿ ಅಂಶದಲ್ಲಿ ಯಾವ ಸಂಖ್ಯೆ ಇರುತ್ತೆ ಆ ಸಂಖ್ಯೆ ಬರ್ಕೊತೀನಿ. 100 ಅಂದರೆ 2 0 ಇದ್ದಾವೆ, 2 ಅಂಕಿಗಳನ್ನ ಬಿಟ್ಟು ನಾನು ದಶಮಾಂಶ ಬಿಂದು ಕೊಡಬೇಕು. 2 ಅಂಕಿ ಇಲ್ಲ, ಇಲ್ಲಿ ಇಲ್ಲ ಅಂದರೆ ನಾವೊಂದು 0 ಇಟ್ಕೊತೀವಿ, 2 ಅಂಕಿ ಬಿಟ್ಟು ಒಂದು ದಶಮಾಂಶ ಬಿಂದು, 0.02. ಆಯಿತಾ? ಅದೇ ರೀತಿ 3 0 ಇದ್ದರೆ ಸೇಮ್ ಅದೇ ಥರ ಮೇಲ್ಗಡೆ ಸಂಖ್ಯೆ ಬರ್ಕೊತೀವಿ, ಇಲ್ಲಿ 2 0 ಎಕ್ಸ್ಟ್ರಾ ಬರ್ಕೊತೀವಿ, 0.002. ಆಯಿತಾ? ಅದೇ ಸಂಖ್ಯೆ ಇರ್ತಿದ್ರೆ ಇಲ್ಲಿ 214 ಇರ್ತಿದ್ರೆ 214/100 ಇರ್ತಿದ್ರೆ
ಸೇಮ್ ಅದೇ ಥರ 214 ಬರ್ಕೊತಿದ್ವಿ ಸರ್, 2 0 ಇದಾವೆ ಅಂದರೆ 2 ಅಂಕೆ ಬಿಟ್ಟು ದಶಮಾಂಶ ಬಿಂದು ಇಟ್ಕೊತಿದ್ವಿ. ಅರ್ಥ ಆಯಿತು ಅಂತ ಅನ್ಕೊತೀನಿ. ಈ ಥರ ಪ್ರಶ್ನೆ ಒಂದು ಕನ್ಫರ್ಮ್ ಕೇಳ್ತಾರೆ. ಮುಂದಿನ ಪ್ರಶ್ನೆ, 3ನೇ ಪ್ರಶ್ನೆ. ಕನ್ವರ್ಟ್ 1.67 ಟು ಎ ಫ್ರ್ಯಾಕ್ಷನ್. 1.67 ಭಿನ್ನ ರಾಶಿಗೆ ಪರಿವರ್ತಿಸಿ. ನೋಡಿ, ಇದು ಓದೋ ವಿಧಾನವನ್ನು ಕೇಳ್ತಾರೆ. ಇಲ್ಲಿ 1.67, ಇಲ್ಲಿ 1.67 ಅಂತ ಓದಬಾರ್ದು, 1.67 ಅಂತ ಓದಬಾರ್ದು. ಹೇಗೆ ಓದೋ ವಿಧಾನ ಇದು? 1.6789 ಅದು ಎಷ್ಟೇ ಇರಲಿ ಅದು ಡಿಜಿಟ್ಸ್ ಆಗಿ ಓದಬೇಕು. ಓಕೆ, 1.67. ಓಕೆ, 1.67 ಇದು ಓದೋ ವಿಧಾನ. ನಮಗಿಲ್ಲಿ ಫ್ರ್ಯಾಕ್ಷನಿಗೆ ಬದಲಾವಣೆ ಮಾಡಕ್ಕೆ ಕೊಟ್ಟಿದ್ದಾರೆ. ಅಲ್ಲೇನು ಮಾಡಿದ್ವಿ? ಸೊನ್ನೆಗಳನ್ನ ನೋಡಿಕೊಂಡು ರೈಟ್ ಸೈಡಿಂದ ಬಿಂದು ಇಟ್ಟಿದ್ವಿ. ಇಲ್ಲಿ ಬಿಂದು ತೆಗೆದು ಅದನ್ನೇ ಅಷ್ಟೇ 0 ಇಟ್ಟರೆ ಮುಗೀತು. ಹೇಗೆ ಸರ್? ಮೇಲ್ಗಡೆ ಬಿಂದು ತೆಗೆದು ಬರೀರಿ, ಅಂಶ ಮುಗೀತು. ಛೇದಕ್ಕೆ ಇಲ್ಲಿ ಊಟ ಮಾಡೋಕೆ ಈ ಕಡೆಯಿಂದ 2 ದಶಮಾಂಶ ಬಿಟ್ಟು 2 ಅಂಕೆ ಬಿಟ್ಟು ಬಿಂದು ಇದೆ, ಅಂದರೆ 2 ಡಿಜಿಟ್ ಬಿಟ್ಟೊಂದು ಡೆಸಿಮಲ್ ಪಾಯಿಂಟ್ ಇದೆ ಅಂತಂದರೆ ನೀವು 2 zeros ಇಟ್ಕೋಬೇಕು. ಆಯಿತಾ? 100ನೇ 167, 167/100 ಇದೇ ಆಪ್ಷನ್ನು ಎಸ್ ಸರ್ ಇದೆ. ಕೆಲವು ಬಾರಿ ಏನು ಮಾಡ್ತಾರೆ ಅಂತ ಅಂದರೆ ಇಲ್ಲಿ ಸಿಂಪ್ಲಿಫಿಕೇಶನ್ ಬಂದುಬಿಡ್ತಾವೆ. ಇವಾಗ 12/10 ಈ ಥರ ಬಂದುಬಿಡ್ತಾವೆ. ಆಯಿತಾ? ಅಂದರೆ ನಾನಿಲ್ಲಿ 1.2 ಚೇಂಜ್ ಮಾಡಬೇಕು ಅಂತಂದರೆ 12 ಬರ್ಕೊಂತೀನಿ, 10 ಆಗುತ್ತೆ. ನಮಗೆ ಆಪ್ಷನ್ಸಲ್ಲಿ ಕೊಡಲ್ಲ. ಇದು ಏನು ಮಾಡಿರ್ತಾರೆ? ಇದನ್ನು ಕನಿಷ್ಠ ರೂಪಕ್ಕೆ ಸಿಂಪ್ಲೆಸ್ಟ್ ಫಾರ್ಮಿಗೆ ತಂದಿರ್ತಾರೆ. ಹೇಗೆ ಸರ್ ಸಿಂಪ್ಲೆಸ್ಟ್ ಫಾರ್ಮ್ ತಗೋಬರೋದು? ಅಂಶ ಮತ್ತು ಛೇದಗಳು ಒಂದೇ ಸಂಖ್ಯೆಯಿಂದ ಭಾಗ ಆದರೆ ಭಾಗ ಮಾಡಬೇಕು. 2 6 12, 2 5 10, 6/5. ಅರ್ಥ ಆಗ್ತಿದೆಯಾ? ಇನ್ನು ಕೆಲವು ಬಾರಿ ಇದು ಮಿಶ್ರ ಭಿನ್ನ ರಾಶಿಯಲ್ಲಿದೆ, ವಿಷಮ ಭಿನ್ನ ರಾಶಿಯಲ್ಲಿ ಕೊಡಬಹುದು. ಹೇಗದು? ಆವಾಗಲೇ ಹೇಳಿದೆ, ಅಂಶ ಫಸ್ಟ್ ಹಾಕ್ಕೊಂಡು ಛೇದ ಹೊರಗೆ ಹಾಕ್ಕೊಂಡು 5 1 5, 1 ಉಳಿತು. ಈ ಗಡಿಯಾರ ತಿರುಗೋ ರೀತಿಯಲ್ಲಿ ಬರ್ಕೊತೀವಿ. ಫಸ್ಟ್ ಮೇಲ್ಗಡೆ ಬರ್ಕೊತೀವಿ, ಮೇಲ್ಗಡೆ ಸಂಖ್ಯೆ ಕೋಶಂಟ್, ಆಯಿತಾ, ಭಾಗಲಬ್ಧ, ಆಮೇಲೆ ರಿಮೈಂಡರ್ ಬರ್ಕೊತೀವಿ ಶೇಷ, ಆಮೇಲೆ ಭಾಜಕ ಬರ್ಕೊತೀವಿ ಡಿವೈಸರ್. ಈ ಥರ ಬರ್ಕೋಬೋದು. ಆಯಿತಾ? ಬಟ್ ಈ ಪ್ರಶ್ನೆಗೆ ಇವಾಗ ಬಿ ಪ್ರಶ್ನೆ ಕೊಟ್ಟಿದ್ದಾರೆ. 3ನೇ ಪ್ರಶ್ನೆ 1.67ಕ್ಕೆ ಉತ್ತರ ಯಾವ್ದು ಬರುತ್ತೆ? ಆಪ್ಷನ್ ಬಿ ಬರುತ್ತೆ. ಆಯಿತಾ? ನಾನು ಒಂದು ಪ್ರಶ್ನೆಗೆ ನಿಮಗೆ ಅದು ಸೇರ್ಕೊಂಡು ಏನೆಲ್ಲ ಮಾಹಿತಿ ಬರುತ್ತೆ, ಏನೆಲ್ಲ ಪ್ರಶ್ನೆ ಬರ್ಬೋದು ಅಂತ ಹೇಳ್ತಾ ಹೋಗ್ತಾ ಇದ್ದೇನೆ. ಮುಂದಿನ ಪ್ರಶ್ನೆ, 4ನೇ ಪ್ರಶ್ನೆ. 2/9 = x/63. ಫೈಂಡ್ ದ ಎಕ್ಸ್ ವ್ಯಾಲ್ಯೂ. ಎಕ್ಸ್ನ ಬೆಲೆ ಕಂಡು ಹಿಡಿಯಿರಿ. ಯಾವುದಕ್ಕೆ? 2 2/9 x/63. ಆಯಿತಾ? ನಿಮಗೆ ಎಕ್ಸ್ ಬೇಕು, ಎಕ್ಸ್ ಮಾತ್ರ ಉಳಿಸ್ಕೊಳ್ಳಿ, ಉಳಿದವೆಲ್ಲ ಒಂದು ಕಡೆ ಕಳಿಸಿ. ಆಯಿತಾ? ಇವಾಗ ಈ ಕಡೆ ಇರೋದು ಈ ಕಡೆ ಬರ್ಕೋಬೋದು, ತೊಂದರೆ ಇಲ್ಲ. ನಿಮಗೆ ತೋರ್ಸೋಕ್ಕೆ ಈಸಿ ಆಗುತ್ತೆ. ಈಕ್ವಲ್ಸ್ ಅಂದರೆ ಇದು ಈಕ್ವಲ್ ಇದೆ ಅಂತಲ್ಲ, ಈ ಕಡೆ ಬರ್ಕೊಂಡು ಈ ಕಡೆ ಬರ್ಬೋದು, ಬರ್ಕೋಬೋದು. ಸರ್ ಇಲ್ಲೇನು ಮಾಡಬೇಕು? ಎಕ್ಸ್ ಮಾತ್ರ ಇಟ್ಕೊಳ್ಳಿ. ಇಲ್ಲ, ಈಕ್ವಲ್ಸ್ ಹಾಗೆ ಇರುತ್ತೆ, 2/9 ಹಾಗೆ ಇರುತ್ತೆ. ಗಣಿತದಲ್ಲಿ ಯಾವುದು ಸುಮ್ಮನೆ ಬರಲ್ಲ, ಯಾವುದು ಸುಮ್ಮನೆ ಹೋಗಲ್ಲ, ಗೊತ್ತಿರಬೇಕದು. ಸುಮ್ಮನೆ ಪ್ಲಸ್ ಬರ್ಕೊಂಡೆ, ಮೈನಸ್ ಬರ್ಕೊಂಡೆ, ಗುಣಾಕಾರ ಬರ್ಕೊಂಡೆ ಇಲ್ಲ. ಅಲ್ಲಿ ಏನಿದೆ ಅದು ಅದೇ ಬರ್ಕೋಬೇಕು. ಇಲ್ಲಿ ಕೆಳಗಡೆ ಇದೆ, ಇದು ಈ ಕಡೆ ಸೈಡ್ ಹೋದಾಗ ಮೇಲ್ಗಡೆಗೆ ಹೋಗುತ್ತೆ. ಇಲ್ಲಿ ಭಾಗಾಕಾರ ಇದೆ, ಈ ಕಡೆ ಹೋದಾಗ ನಮಗೆ ಗುಣಾಕಾರಕ್ಕೆ ಹೋಗುತ್ತೆ. ಓಕೆ, 9 1 9, 9 7 63, 2 7 14. ಆಯಿತಾ? ಎಕ್ಸ್ ವ್ಯಾಲ್ಯೂ ಬಂತು ನನಗೆ. ಅಲ್ಲಿ ಫೈಂಡ್ ಎಕ್ಸ್ ಕೇಳಿದ್ದಾರೆ. ಎಕ್ಸ್ ಏನಾದರೂ ಇಲ್ಲಿ ಮೇಲ್ಗಡೆ ಇದ್ದರೆ ಮೇಲ್ಗಡೆದು ಕೆಳಗಡೆ ಬರುತ್ತೆ. ಪ್ಲಸ್ಸಲ್ಲಿದ್ದರೆ ಎಕ್ಸ್ +5 ಹಿಂಗಿದ್ರೆ ಈ +5 ಈಕ್ವಲ್ಸ್ ದಾಟ್ ಹೋದರೆ -5 ಆಗುತ್ತೆ. ಅದೇ ಮೈನಸ್ ಇದ್ದರೆ ಈಕ್ವಲ್ಸ್ ದಾಟ್ ಬಂದರೆ ಅದು +5 ಆಗುತ್ತೆ. ಗುಣಾಕಾರದಲ್ಲಿದ್ದರೆ ಅದು ಭಾಗಾಕಾರಕ್ಕೆ ಹೋಗುತ್ತೆ, ಭಾಗಾಕಾರದಲ್ಲಿದ್ದರೆ ಅದು ಗುಣಾಕಾರಕ್ಕೆ ಬರುತ್ತೆ. ಇದು ಮಾಹಿತಿ ಗೊತ್ತಿರಬೇಕು ನಿಮಗೆ. ಇಲ್ಲಿ 14 ಬಂತು, ಆಪ್ಷನ್ ಬಿ ಯಲ್ಲಿದೆ. ದೇರ್ಫೋರ್ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, 5ನೇ ಪ್ರಶ್ನೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಗ್ರೇಟೆಸ್ಟ್ ಫ್ರ್ಯಾಕ್ಷನ್? ಇದರಲ್ಲಿ ಕೆಳಗಿನವುಗಳಲ್ಲಿ ದೊಡ್ಡ ಭಿನ್ನರಾಶಿ ಯಾವುದು ಅಂತ ಕೇಳಿದ್ದಾರೆ. ಆಯಿತಾ? ನಾರ್ಮಲಿ ಅಂಶಗಳು ಸಮ ಇದ್ದಾಗ ಛೇದಗಳು ಸಮ ಇದ್ದಾಗ ಏನಾಗುತ್ತೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಛೇದಗಳು ಸಮ ಇದ್ದಾಗ ಯಾವ ಅಂಶ ಚಿಕ್ಕದಾಗಿರುತ್ತೋ ಅದು
ಚಿಕ್ಕ ಭಿನ್ನರಾಶಿ. ಯಾವ ಅಂಶ ದೊಡ್ಡದಾಗಿರುತ್ತೋ ಅದು ದೊಡ್ಡ ಭಿನ್ನರಾಶಿ. ಎಷ್ಟೇ ದೊಡ್ಡದಿದ್ರೂ ಕೂಡ ಕೆಳಗಡೆ ಛೇದಕ್ಕಿಂತ ಅಂಶ ಚಿಕ್ಕದಿದ್ರೆ ಇದು ಒಂದಕ್ಕಿಂತ ಕಡಿಮೆ. ಎಷ್ಟಿದು? ಒಂದಕ್ಕಿಂತ ಕಡಿಮೆ ಇರುತ್ತೆ ಅಂತ ನಾನು ಅವಾಗಲೇ ಹೇಳಿದೆ. ಆಯಿತಾ? ನಿಮಗೇನಾದರೂ ಆರೋಹಣ ಕ್ರಮ ಅವರೋಹಣ ಕ್ರಮ ಅಂದರೆ ಅಸೆಂಡಿಂಗ್ ಆರ್ಡ್ರ್ ಡಿಸೆಂಡಿಂಗ್ ಆರ್ಡ್ರ್ ಏರಿಕೆ ಕ್ರಮ ಇಳಿಕೆ ಕ್ರಮ ಕೊಟ್ಟರೆ ಅಂಶಗಳು ಸಮ ಇದ್ದಾಗ ಆಯಿತಾ, ಛೇದ ಯಾವುದು ದೊಡ್ಡದಾಗಿರುತ್ತೋ ಚಿಕ್ಕ ಸಂಖ್ಯೆ, ಚಿಕ್ಕದಾಗಿರೋದು ದೊಡ್ಡ ಸಂಖ್ಯೆ. ಅದೇ ಛೇದಗಳು ಸಮ ಇದ್ದಾಗ ಅಂಶ ಯಾವುದು ಚಿಕ್ಕದಿರುತ್ತೋ ಚಿಕ್ಕ ಸಂಖ್ಯೆ, ದೊಡ್ಡದಿರೋದು ದೊಡ್ಡ ಸಂಖ್ಯೆ. ಇದು ಉಲ್ಟಾ ಆಗುತ್ತೆ. ಆಯಿತಾ? ಇದಾಯಿತು, ಒಂದಕ್ಕಿಂತ ಕಡಿಮೆ. ಹಾಗಾದರೆ ಇದು ಎರಡು ಚಿಕ್ಕದಾಯಿತು. ನಮಗೇನು ಕೇಳಿದ್ದಾರೆ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಗ್ರೇಟೆಸ್ಟ್, ದೊಡ್ಡದು. ಇದೆರಡು ದೊಡ್ಡದಿದ್ದಾವೆ ಅಂತೇಳಿ. ಇದರಲ್ಲೂ ಕೂಡ ಏನು ಹೇಳಿದೆ ನಾನು? ಯಾವ ಛೇದ ಇದರಲ್ಲಿ ಯಾವ ಅಂಶ ದೊಡ್ಡದಿರುತ್ತೋ ದೊಡ್ಡ ಸಂಖ್ಯೆ. ಆದರೆ ಇಲ್ಲಿ ಯಾವ ಅಂಶಗಳು ಸಮ ಇದ್ದಾಗ ಯಾವ ಛೇದ ದೊಡ್ಡದಾಗಿರುತ್ತೆ ಇದು ಚಿಕ್ಕ ಸಂಖ್ಯೆ. ಅಂಶಗಳು ಸಮ ಇದ್ದಾಗ ಯಾವ ಛೇದ ಚಿಕ್ಕದಾಗಿರುತ್ತೆ ಅದು ದೊಡ್ಡ ಸಂಖ್ಯೆ. ಹಾಗಾದರೆ ನಾವು ಏನು ಭಾಗ ಮಾಡೋದು ಬೇಡ, ಏನು ಬೇಡ, ನೇರವಾಗಿ ನಮಗೆ ಸಿಕ್ತು 3ನೇ 11 ಎಲ್ಲೈತೆ? ಆಪ್ಷನ್ ಎ ಅಲ್ಲಿದೆ. ದೇರ್ಫೋರ್ ಆಪ್ಷನ್ ಎ ಸಾರಿ ಎ ಅಲ್ಲಿಲ್ಲ. ಇಲ್ಲಿ 3ನೇ 11 ಎಲ್ಲೈತೆ? ಇಲ್ಲ ಐತೆ, ಆಪ್ಷನ್ ಡಿ ಅಲ್ಲಿದೆ. 3ನೇ 11 ಸರಿ ಉತ್ತರ. ನೋಡಿ, ಇಲ್ಲಿ ನಾನು ಸರಿ ಮಾಡಿಯೂ ಕೂಡ ಅಲ್ಲಿ OMR ಹಾಕಬೇಕಾದ್ರೆ ಮಿಸ್ ಮಾಡಿದ್ರೆ ನಿಮಗೆ ಮತ್ತೊಂದು ಮಾರ್ಕ್ಸ್ ಹೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ OMR ಹೇಗೆ ಫಿಲ್ ಮಾಡಬೇಕು ಅಂತೇಳಿ ಇದು ನಮಗೆ ಸಿಲೆಬಸ್ ಒಂದು ರೌಂಡ್ ಆದಮೇಲೆ ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಕ್ವಶನ್ ನೋಡಿ, 6ನೇ ಪ್ರಶ್ನೆ. 3ನೇ 1 -1 = ಏನಾಗುತ್ತೆ ಅಂತ ಪ್ರಶ್ನೆ. ಆಯಿತಾ? 1/3 + 1/3 + 1/3. ನೋಡಿ, ಇಲ್ಲಿ ಸಂಕಲನ ಅಥವಾ ವ್ಯವಕಲನ ಮಾಡುವಾಗ ಅಂದರೆ ಫ್ರ್ಯಾಕ್ಷನ್ ಅಡಿಷನ್ ಅಥವಾ ಫ್ರ್ಯಾಕ್ಷನ್ ಸಬ್ಟ್ರಾಕ್ಷನ್ ಮಾಡುವಾಗ ನಾವು ಛೇದಗಳನ್ನ ಸಮ ಮಾಡ್ಕೊತೀವಿ. ಇಲ್ಲಿ ಛೇದಗಳು 3ನೇ 1 -1 ಏನಾಗುತ್ತೆ ಅಂತ ಪ್ರಶ್ನೆ. ಆಯಿತಾ? ಇದೆಲ್ಲ ಸಮ ಇದಾವಲ್ಲ, ಇದು ಫಸ್ಟ್ ಮಾಡ್ಕೊಳ್ಳೋಣ, ಆಮೇಲೆ ಅದು ಮಾಡೋಣಂತೆ. ಆಯಿತಾ? ಇಲ್ಲಿ 3 ಛೇದಗಳು ಸಮ ಇದ್ದಾಗ ಒಂದು ಬಾರಿ ಬರ್ಕೊತೀನಿ. ಅಂಶ 1 + 1 + 1 -1. ಮತ್ತು ಇಲ್ಲಿ ಮೇಲ್ಗಡೆ ಬರೆಯೋಂಗಿಲ್ಲ, ಅದು ಇದು ಬೇರೆ ಸಂಖ್ಯೆ. ಅದು ಎಷ್ಟಾಗುತ್ತೆ? 1 + 1 + 1 3/3 -1 ಹಾಗಿದೆ -1. 3 1 3 3 1 3. ಇಲ್ಲೇನು ಉಳಿತು? 1 -1. 1ರಲ್ಲಿ 1 ಅಂದರೆ 0. ಆಯಿತಾ? ಇಲ್ಲಿ ನೇರವಾಗಿ ಮಾಡ್ಬೋದು ನೀವು, ಆದರೂ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೆ. ಆಯಿತಾ? ಕನ್ಫ್ಯೂಷನ್ ಮಾಡ್ಕೋಬೇಡಿ, ಇನ್ನೊಂದು ಸಲ ಹೇಳ್ತೀನಿ. ಇಲ್ಲಿ 3ನೇ 1 ಇದೆಯಾ? ಇಲ್ಲಿ -1 ಇದೆಯಾ? ಕೂಡಬೇಕಾ? ಎಲ್ಲ ಛೇದಗಳು ಸಮ ಇದ್ದಾಗ ಒಂದು ಬಾರಿ ಬರ್ಕೊತೀನ, ಅಂಶಗಳು ಕೂಡ್ತೀನಿ. 1 + 1 + 1. ಇಲ್ಲಿ -1 ಹಾಗೇ ಇರುತ್ತೆ. 1 1 1 3 ಆಯಿತು. 3ನೇ 3 -1. ಇಲ್ಲಿ 3 1 3 3 1 3 ಕ್ಯಾನ್ಸಲ್ ಆಯಿತು. 1 -1. 1ರಲ್ಲಿ 1 ಅಂದರೆ 0. ಆಪ್ಷನ್ ಇದೆಯಾ? ಆಪ್ಷನ್ ಬಿ ಅಲ್ಲಿದೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 7. 7ನೇ ಪ್ರಶ್ನೆ ನೋಡಿ, ಇದು ಅದೇ ಥರ ಇದೆ. ಇಲ್ಲಿ ಡೈರೆಕ್ಟಾಗಿ ಮಾಡಬಹುದು. ಡೈರೆಕ್ಟಾಗಿ ಮಾಡಲ್ಲ? 3 1 3 3 1 3 1 ಉಳಿತು. 10 1 10 10 1 10 1 ಉಳಿತು. 7 1 7 7 1 7 1 ಉಳಿತು. -2 = 0. ಸರಿ, ಛೇದದಲ್ಲಿ 1 ಇದೆಯಲ್ಲ ಸರ್, ಯಾಕೆ ಬರ್ಕೊತಿಲ್ಲ ನೀವು ಅಂತ ನಿಮ್ಮ ಪ್ರಶ್ನೆ ಬರ್ಬೋದು. ಸರಿ, ಇಲ್ಲಿ 1/1 ಬರ್ಕೊಂಡಿದ್ದೀನಿ. ಇಲ್ಲಿ ಯಾವುದೇ ಸಂಖ್ಯೆ ಹೋಲ್ ನಂಬರ್ ಬರಿತಾ ಇದ್ದೀನಿ ಅಂದರೆ ಕೆಳಗಡೆ 1 ಇದೆ ಅಂತ ಅರ್ಥ. ಅದು 1 ನಾವು ಬರೆಯಲ್ಲ, ಅವಶ್ಯಕತೆ ಇಲ್ಲ, ಅದು ಬರೀಲೇಬೇಕಂತ ಕಂಡೀಷನ್ ಇಲ್ಲ. ಇಲ್ಲಿ 1/1 1 ಅಂತ ಬರ್ಕೋಬೋದು. ಏನೂ ಬರ್ದಿಲ್ಲ ಅಂದರೆ ಕೆಳಗಡೆ ಪ್ಲಸ್ ಇದೆ, ಕೆಳಗಡೆ 1 ಇದೆ ಅಂತ ಅರ್ಥ. ಚಿಹ್ನೆನೂ ಕೂಡ ಅಷ್ಟೇ, ಏನು ಚಿಹ್ನೆ ಬರ್ದಿಲ್ಲ ಅಂದರೆ ಪ್ಲಸ್ ಚಿಹ್ನೆ ಇದೆ ಅಂತ ಅರ್ಥ. ನೋಡಿ, ಇಲ್ಲೇನು ಚಿಹ್ನೆ ಬರ್ದಿಲ್ಲ ಅಂದರೆ ಪ್ಲಸ್ ಇದೆ ಅಂತ ಅರ್ಥ. 1 + 1 + 1 ಎಷ್ಟಾಯಿತು? 3 ಆಯಿತು. 3ರಲ್ಲಿ 2 ಕಳೀತೀನಿ ಅಂತ. ಇದು ಯಾಕೆ 0 ಬಂತು? 1 + 1 + 1 3 ಆಯಿತು. 3ರಲ್ಲಿ 2 ಕಳೀಬೇಕು. 3ರಲ್ಲಿ 2 ಕಳೆದ್ರೆ 1 ಆಯಿತು. ಆಯಿತಾ? 1 ಇಸ್ ದ ಉತ್ತರ. ಆಪ್ಷನ್ ಎ ಅಲ್ಲಿದೆ. ಹಾಗಾಗಿ ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ
ಪ್ರಶ್ನೆ ಸಂಖ್ಯೆ 8. ಇಲ್ಲಿ ಭಾಗಾಕಾರ ಕೊಟ್ಟಿದ್ದಾರೆ ಆಯಿತಾ. ನಮಗೆ ಸಂಕಲನ ವ್ಯವಕಲನ ಒಂಥರ ಆದರೆ ಗುಣಾಕಾರ ಭಾಗಾಕಾರ ಒಂದು. ಯಾವ ಥರ? ಇಲ್ಲಿ ಮಿಶ್ರ ಭಿನ್ನ ರಾಶಿಯಲ್ಲಿ ಕೊಟ್ಟಿದ್ದಾರೆ. 6 4ನೇ 1 ಭಾಗಾಕಾರ 2 2ನೇ 1. ಮಿಶ್ರ ಭಿನ್ನ ರಾಶಿಯಿಂದ ವಿಷಮ ಭಿನ್ನ ರಾಶಿಗೆ ಪರಿವರ್ತನೆ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. 6 4ನೇ 1 ಅಂತ ಇದೆ. ಕೆಳಗಡೆ ಸಂಖ್ಯೆ ಗುಣಾಕಾರ ಮಾಡಬೇಕು, ಮೇಲ್ಗಡೆ ಸಂಖ್ಯೆ ಕೂಡಬೇಕು, ಗೊತ್ತಿರಬೇಕು. ಕೆಳಗಡೆ ಗುಣಾಕಾರ, ಮೇಲ್ಗಡೆ ಅಡಿಷನ್, ಮಲ್ಟಿಪ್ಲಿಕೇಶನ್ ಅಡಿಷನ್. ಈ ಸಂಖ್ಯೆ ಗುಣಾಕಾರ ಮಾಡಬೇಕು. 6 4 24 + 1 25 ಬೈ ಛೇದ ಯಾವಾಗಲೂ ಚೇಂಜ್ ಆಗಲ್ಲ, ಚಡ್ಡಿ ಯಾವಾಗಲೂ ಚೇಂಜ್ ಆಗಲ್ಲ, ಅದೇ ಛೇದವನ್ನು ಬರಿಬೇಕು. 25/4 ಭಾಗಾಕಾರ ಇದು ಅಷ್ಟೇ. 2 ಇದೆ, 2ನೇ 1 ಆಯಿತಾ. ಕೆಳಗಡೆ ಗುಣಾಕಾರ ಮಾಡಬೇಕು, ಮೇಲ್ಗಡೆ ಕೂಡಬೇಕು. 2 2 4 4 1 5. ಆದರೆ ಛೇದ ಯಾವಾಗಲೂ ಕೂಡ ಚೇಂಜ್ ಆಗೋದಿಲ್ಲ. 5ನೇ 2. ಇಲ್ಲಿ ಒಂದು ಟ್ವಿಸ್ಟ್ ಏನಪ್ಪ ಅಂದರೆ ಇಲ್ಲಿ 25/4 ಹಾಗೆ ಬರ್ಕೊತೀನಿ. ಇಲ್ಲಿ ಯಾವಾಗಲೂ ಭಾಗಾಕಾರ ಬಂದಾಗ ಭಾಗಾಕಾರ ಚಿಹ್ನೆಯನ್ನು ನಾವು ಗುಣಾಕಾರವಾಗಿ ಪರಿವರ್ತನೆ ಮಾಡಬೇಕು. ಏನು ಮಾಡಬೇಕು ಅಂದರೆ ಆ ಚಿಹ್ನೆ ಗುಣಾಕಾರ ಆಗಬೇಕು ಅಂದರೆ ಇದು ರೆಸಿಪ್ರೋಕಲ್ ತಗೋಬೇಕು, ಉಲ್ಟಾ ಆಗುತ್ತೆ ಆಯಿತಾ. ಅಷ್ಟೇ. ನಾರ್ಮಲ್ ಗುಣಾಕಾರ ಹೇಗೆ ಮಾಡ್ತೀವಿ ಅದನ್ನು ಮಾಡಬೇಕು ನೋಡಿ. ಗುಣಾಕಾರನೂ ಕೂಡ ಇದರಲ್ಲೇ ಹೇಳ್ಕೊಡ್ತೀನಿ. ಈ ಥರ ಗುಣಾಕಾರ ಇದೆ ಅಂತ ಅಂದರೆ ನಾವು ಅಂಶ ಅಂಶ ಛೇದ ಛೇದ ಭಾಗ ಮಾಡೋಕ್ಕೆ ಬರಲ್ಲ. ಯಾವುದಾದರೂ ಅಂಶ ಯಾವುದಾದ್ರೂ ಛೇದ ನಾವು ಭಾಗಾಕಾರ ಮಾಡ್ಬೋದು ಆಯಿತಾ. 2 1 2 2 2 4 5 1 5 5 5 25. ಮೇಲ್ಗಡೆ ಏನು ಉಳಿತು? 5 × 1 ಉಳಿತು, ಕೆಳಗಡೆ 2 × 1 ಉಳಿತು. 5 1 5 2 1 2 ಆಯಿತಾ. ಅವಾಗಲೇ ಹೇಳಿದೆ ನಾನು, ಉತ್ತರ ಬಂದಿಲ್ಲ ಅಂದರೆ ಅದರ ಮಿಶ್ರ ಭಿನ್ನ ರಾಶಿಗೆ ಪರಿವರ್ತನೆ ಮಾಡಿದ್ದಾರೆ ಅಂತ ಅರ್ಥ. ಮಿಶ್ರ ಭಿನ್ನ ರಾಶಿ ಹೇಗೆ ಮಾಡ್ಬೇಕು ಸರ್? ಅವಾಗಲೇ ಹೇಳಿದೆ ನಾನು, ಅಂಶ ಬರ್ಕೊಂಡು ಛೇದದಿಂದ ಭಾಗಾಕಾರ ಮಾಡಬೇಕು. 2 2 4 1 ಉಳಿತು. ಇಲ್ಲಿಂದ ಬರ್ರಿ, ಮೊದಲು ಏನು ಬರೀಬೇಕು? ಕೋಶೆಂಟ್ ಬರೀಬೇಕು, ರಿಮೈಂಡರ್ ಬರೀಬೇಕು, ಡಿವೈಸರ್ ಬರೀಬೇಕು. 2 2ನೇ 1. ಆಪ್ಷನ್ ಎಲ್ಲಿದೆ ಸರ್? ಆಪ್ಷನ್ ಸಿ ಯಲ್ಲಿದೆ. ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್. ನೋಡಿ ಇದರಲ್ಲಿ ಏನೇನು ಹೇಳ್ಕೊಟ್ಟೆ ನಾನು? ಗುಣಾಕಾರ, ಭಾಗಾಕಾರ, ಮಿಶ್ರ ಭಿನ್ನ ರಾಶಿಯಿಂದ ವಿಷಮ ಭಿನ್ನ ರಾಶಿಗೆ, ವಿಷಮ ಭಿನ್ನ ರಾಶಿಯಿಂದ ಮಿಶ್ರ ಭಿನ್ನ ರಾಶಿಗೆ ಹೇಗೆ ಪರಿವರ್ತನೆ ಮಾಡಬೇಕು ಅಂತ ಹೇಳಿದ್ದೀನಿ. ಅರ್ಥ ಆಗಿಲ್ಲ? ಸ್ವಲ್ಪ ಹೊತ್ತು ನಿಮ್ಮ ಬ್ಯಾಕ್ ಹೋಗಿ ರಿವೈಂಡ್ ಮಾಡ್ಕೊಂಡು ನೀವು ಬೇಕಾದ್ರೆ ನೋಡ್ಬೋದು. ಮುಂದಿನ ಪ್ರಶ್ನೆ, 9ನೇ ಪ್ರಶ್ನೆ. ಈಕ್ವಿವೆಲೆಂಟ್ ಫ್ರ್ಯಾಕ್ಷನ್ ಆಫ್ 5 1/6 ಸಮಾನ ಭಿನ್ನ ರಾಶಿ. ನೋಡಿ 5 5 6ನೇ 1. ಅಂದರೆ ಸಮಾನ ಭಿನ್ನ ರಾಶಿ ಅಂದರೆ ಏನು ಅಂತ ಗೊತ್ತಿರಬೇಕು ನಿಮ್ಗೆ ಫಸ್ಟ್. ಸಮಾನ ಭಿನ್ನ ರಾಶಿ ಅಂದರೆ ನನ್ನ ಹತ್ರ ಒಂದು 3 ಬಿಸ್ಕೆಟ್ ಇದ್ದಾವೆ ಆಯಿತಾ. ಒಂದೊಂದೇ ಬಿಸ್ಕೆಟ್ ತೋರಿಸ್ಕೊತ ಬರ್ತೀನಿ ನಾನು. ಇದರಲ್ಲಿ ಇಷ್ಟು ಭಾಗ ಮಾಡಿದ್ದೀನಿ, ಇಷ್ಟು ನನ್ನ ಫ್ರೆಂಡಿಗೆ ಕೊಟ್ಟಿದ್ದೀನಿ. ಹೇಗೆ ಬರೀತೀರಿ ಇದನ್ನು? ವೆರಿ ಗುಡ್. 2ರಲ್ಲಿ 1 ಭಾಗ ಕೊಟ್ಟಿದ್ದೀನಿ ಸರ್. ನಾನು ಹಿಂಗೆ ಮಾಡ್ತೀನಿ, ಇಷ್ಟು ಭಾಗ ಕೊಡ್ತೀನಿ. ಹೇಗೆ ಬರೀತೀರಾ ಇದನ್ನು? ಸರ್ ನಾನು 4 ಭಾಗ ಮಾಡಿದ್ದೀನಿ, 2 ಭಾಗ ಕೊಟ್ಟಿದ್ದೀನಿ ಸರ್. ಸರಿನಾ? ಸರಿ. ಇದನ್ನು ಹೇಗೆ ಬರೀತೀರಿ? ಸರ್ ನಾನಿಲ್ಲಿ 6 ಭಾಗ ಮಾಡಿದ್ದೀನಿ ಸರ್, 3 ಭಾಗ ಕೊಟ್ಟಿದ್ದೀನಿ ಆಯಿತಾ. ಅಲ್ಲಿ ಭಿನ್ನರಾಶಿ ಸಮ ಇದ್ದಾವ? ಇಲ್ಲ. ಆದರೂ ಕೂಡ ನಾವು ಹಾಗೆ ಅಬ್ಸರ್ವ್ ಮಾಡಿ ನೀವು ಆಯಿತಾ. ಇವಾಗ ಭಿನ್ನರಾಶಿ ಅಂತೂ ಸಮ ಇಲ್ಲಪ್ಪ, ಹಾಗೆ ಅಬ್ಸರ್ವ್ ಮಾಡಿ. ಇದು ಎಷ್ಟಿದೆ? ಅರ್ಧ ಇದೆ. ಇದು ಎಷ್ಟಿದೆ? ಅದು ಅರ್ಧ ಇದೆ. ಇದು ಎಷ್ಟಿದೆ? ಇದು ಅರ್ಧ ಇದೆ. ಅಂದರೆ 3 ಈಕ್ವಲ್ ಇದಾವಂತಲ್ವಾ, ಅದಕ್ಕೆ ಈಕ್ವಿವೆಲೆಂಟ್ ಫ್ರ್ಯಾಕ್ಷನ್ ಸಮ ಭಿನ್ನ ರಾಶಿ ಅಂತ ಹೇಳ್ತೀವಿ. ಇದನ್ನು ನಾವು ಮತ್ತೆ ಭಾಗ ಮಾಡಿದ್ರೆ 2 1 2 2 2 4 1/2 ಬಂತು, ಇದು 1/2 ಬಂತು, 3 1 3 3 2 6 ಇದು 1/2 ಬಂತು. ಇದಕ್ಕೆ ಸಮ ಭಿನ್ನ ರಾಶಿ, ಅಸಮಾನ ಭಿನ್ನ ರಾಶಿ ಅಂತ ಹೇಳ್ತೀವಿ ಆಯಿತಾ. ಹಾಗಾದರೆ ಈ ಪ್ರಶ್ನೆ ಏನು ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. ಇದಕ್ಕೆ ಸಮಾನ ಭಿನ್ನ ರಾಶಿ ಬರಿಬೇಕು. ಹೇಗೆ ಬರಿಬೇಕು ಸಮಾನ ಭಿನ್ನ ರಾಶಿ? ಅಂದರೆ ಡೈರೆಕ್ಟಾಗಿ ಬರೆಯೋದು ಬೇಡ, ಇದನ್ನು ಮಿಶ್ರ ಭಿನ್ನ ರಾಶಿಯಿಂದ ವಿಷಮ ಭಿನ್ನ ರಾಶಿಗೆ ಪರಿವರ್ತನೆ ಮಾಡೋಣ. ಫಸ್ಟ್ 5 5 6 30 31/6 ಆಯಿತಾ. ಇದಕ್ಕೆ ನಾವು ಗುಣಾಕಾರ 1/1 2/2 3/3 4/4 5/5 ಮಾಡಿದ್ರೆ ನಮಗೆ ಸಮಾನ ಭಿನ್ನ ರಾಶಿ ಬರ್ತಾವೆ
2 1 2, 2 3 6, 2 6 12 ಇದೆಯಾ ನೋಡಬೇಕಲ್ಲಿ, ಆಯಿತಾ? ಇಲ್ಲ. ಅಥವಾ ನೋಡಿ ಇಲ್ಲಿ ಏನು ಮಾಡಿಬಿಟ್ಟಾರೆ ಅವರು 1/1 ಅಂದ್ಬಿಟ್ನಲ್ಲ, ಅದೇ ಮಾಡಿದ್ದಾರೆ. 1/1 31/6. ಅದೇ ರೀತಿ 31/6 2/2 ಮಾಡಿದ್ರು ಕೂಡ 2 1 2, 2 3 6, 2 6 12 ಇದು ಕೂಡ ಸಮಾನ ಭಿನ್ನರಾಶಿ. ಅದೇ ರೀತಿ 3/3 4/4 ಯಾವುದಾದ್ರೂ ಕೊಡ್ಬೋದು ನಿಮಗೆ, ಆಯಿತಾ? ಅಲ್ಲೇನು ಮಾಡಿದ್ದಾರೆ 1/1 ಮಾಡಿದರೆ 6ನೇ 31 ಬರುತ್ತೆ. ಅದೇ ಕೊಟ್ಟಿದ್ದಾರೆ ಆಪ್ಷನ್ ಸಿ ಅಲ್ಲಿ, ಅದೇ ನಿಮಗೆ ಉತ್ತರ ಆಗುತ್ತೆ, ಆಯಿತಾ? ಅರ್ಥ ಆಗ್ತಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ಕ್ವಶನ್ ನೋಡಿ. ದ ಫ್ರ್ಯಾಕ್ಷನ್ ಆಫ್ ದ ಕಲರ್ಡ್ ಪೋರ್ಷನ್ ಇನ್ ದ ಫಿಗರ್ ಈಸ್, ಬಣ್ಣ ಬಳಿದ ಭಾಗವನ್ನು ಭಿನ್ನರಾಶಿಯಲ್ಲಿ ಬರೆಯಿರಿ. ನೋಡಿ ನಾನು ಆವಾಗಲೇ ಇದನ್ನು ಹೇಳಿದ್ದೀನಿ. ಇದೇನು ಮಾಡಬೇಕು ಅಂತಂದರೆ ಇದು ನೀವು ಹೋಮ್ವರ್ಕ್ ಮಾಡಬೇಕು. ಹೋಮ್ವರ್ಕ್ ಮಾಡಿ ಯೂಟ್ಯೂಬಲ್ಲಿ ಈ ಪ್ರಶ್ನೆ ಸಂಖ್ಯೆ ಹಾಕಬೇಕು. 10th ಕ್ವಶನ್ನಿಗೆ ಆಪ್ಷನ್ ಹಾಕಬೇಕು, ಎನೋ ಬಿನೋ ಸಿನೋ ಡಿನೋ ಹಾಕಿ ಇದು ಆನ್ಸರ್ ಅಂತ ಹೇಳಿ ನೀವು ಬರೆದು ನನಗೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು. ಅರ್ಥ ಆಯ್ತಾ? ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಹೆಸರು ಬರೀರಿ, ಆಯಿತಾ? ಹೆಸರು ಬರೆದು ಪ್ರಶ್ನೆ ಸಂಖ್ಯೆ ಬರೆದು ಆಪ್ಷನ್ ಬರೆದು ನೀವು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೆ ಇಲ್ಲಿ ತನಕ ನಾನು ಹೇಳಿದ ಅರ್ಥ ಆಗ್ತಾ ಇದೆ ಕ್ಲಾಸಸ್ನ, ಓಕೆ ಸರ್ ನನಗೆ ಅರ್ಥ ಆಯಿತು ಫ್ರ್ಯಾಕ್ಷನ್ ಡೆಸಿಮಲ್ ಅಂತಂದರೆ ಕೆಳಗಡೆ ಒಂದು ಲೈಕ್ ಬಟನ್ ಇದೆ, ಲೈಕ್ ಮಾಡಿ. ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ PDF ನೋಟ್ಸ್ ಬೇಕು ಅಥವಾ ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಬೇಕು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಫ್ರೀ ಚಾನಲ್ ಆಗಿರ್ಬೋದು, ಎಲ್ಲವೂ ಕೂಡ ನಾವು ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ. ಡಿಸ್ಕ್ರಿಪ್ಷನಲ್ಲಿ ನೀವು ಕ್ಲಿಕ್ ಮಾಡಿ ನೀವು ಆ್ಯಡ್ ಆಗಬಹುದು. ಅಥವಾ ನಿಮಗೆ PDF ನೋಟ್ಸ್ಗಳು ಬೇಕು ಅಂತಂದರೆ ಇಲ್ಲಿ ನಂಬರ್ಸ್ ಇದ್ದಾವೆ 9611050826 ಅಥವಾ 6363488403ಗೆ ನಿಮ್ಮ ಹೆಸರು ನಿಮ್ಮ ಡಿಸ್ಟಿಕ್ ಹೆಸರು ಕಳಿಸಿದ್ರೆ ಏನು ಪಾಠ ಮಾಡಿದ್ರಿ ಈ PDF ನೋಟ್ಸ್ಗಳನ್ನ ನಿಮಗೆ ವಾಟ್ಸಪ್ಪಲ್ಲಿ ಒಂದು ಪ್ರೈವೇಟ್ ಗ್ರೂಪ್ ಮಾಡಿ ನಿಮಗೆ ಕಳಿಸಲಾಗುತ್ತೆ. ಇದುವರೆಗೂ ಕೂಡ ಕ್ಲಾಸ್ ನೋಡಿದ್ದೀರಾ, ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಟಿಲ್ ದೆನ್ ಥ್ಯಾಂಕ್ ಯು, ಬಾಯ್ ಬಾಯ್.